ಒಳಿತವಾಗಲೆಂದು ಗುರುಗಳು ಶಾಪವನ್ನು ಕೊಟ್ಟು ಪೂಜೆ ಪಡಕರಿಗೆ ಪತ್ನಿಯಾಗಿರುವ ಬಂಡದಾಕ್ಷೇಣಿ ಅಂದು ಕೈಲಾಸಕ್ಕೆ ಬಂದರೆ ಎತ್ತಪ್ಪ ಬಂದೇನೆಂದು ಮುರ್ರೆ ಇದ್ರೆ ಮುಂದಕ್ಕೆ ಕರೆಯಲಿಲ್ಲ, ಮರ್ಯಾದೆಯನ್ನು ಕೊಡಲಿಲ್ಲ. ಮಾವ ಎಂದರೆ ಕಣ್ಣುಕೊಟ್ಟ ದೇವರು ತಂದೆ. ಈಗ ನನ್ನ ಗಂಡನನ್ನು ಕೊಲ್ಲುತ್ತಾನೆ ಎಂದು ತಿಳಿದು ಹಾಕಿಕೊಂಡು ತಿರುತುಂಬೋ ಆ ತಿರುಕನ ಹೆಂಡತಿ ನನ್ನ ಮನೆ ಬಾಗಿಲಿಗೆ ಬರಲು ನಾಚಿಕೆ ಆಗಲಿಲ್ಲವೇನೆ? ಒಳ್ಳೆ ಮಾತಿನಿಂದ ಹೊರಗೋಗುವ ಚಾಡಿಸಿ ಎದುಗೊದಿಯಲು ತಂದೆಯ ನಿಂದನೆಯ ಮಾತುಗಳನ್ನು ಕೇಳಿ ನಾನಿತ್ತ ಕಡೆ ಬಂದರೆ ಈ ದಕ್ಷ ಪ್ರಜಾಪತಿ ಅತ್ತ ಕಡೆ ಹೋಗುತ್ತಿದ್ದಾನೆ. ನಡೆಯಬೇಡ ಎಂದು ನೀವು ಹೇಳಿದವರಲ್ಲವೇ? ಅದಕ್ಕೋಸ್ಕರ ನೀನಂದು ಬಂದಾಗ ನಾನು ನನ್ನ ಗಂಡನ ಆಜ್ಞೆ ಬಿಟ್ಟು ಮುಂದಕ್ಕೆ ಬರುವಂತಿರಲಿಲ್ಲ. ಈಗ ನೀನು ನಿನ್ನ ಸುಖಕ್ಕೆ ಬಂದವ ನಿನ್ನ ಗಂಡನಿಗೋಸ್ಕರವಾಗಿ ಗಂಡನನ್ನು ಕಳೆದುಕೊಂಡ ಮೇಲೆ ರಂಡಿಯಾಗುವುದು ಖಚಿತ. ಆಗುವಿನೆಂದು ಓಡಿ ಬಂದು ನನ್ನ ಕಾಲಿಡುವಿಯ? ಹೋಗ ಬಂಡ ದಾಕ್ಷಾಯಣಿ ಎಂದು ಕತ್ತಿಡಿದು ಹೊರನೂಕುವಾಗ ಬ್ರಹ್ಮ ಮುಂಚೆ ಬಾಯಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಈ ದಕ್ಷ ಪ್ರಜಾಧಿಪತಿ ನವನವಂಬರಿದಿರುವಂತ ಬ್ರಹ್ಮರೋಳ ಮೇಲಾದ ಈ ದಕ್ಷ ಬ್ರಹ್ಮ ನಿನಗೇನು ಗೊತ್ತು? ಎಲ್ಲರೂ ಬದುಕಬೇಕಾದ್ರೆ ನನಗೆ ಶರಣಾಗಿ ಸುಮ್ಮನೆ ಹೊರಳಿ ಹೋಗು. ನಿನ್ನ ರುಂಡವನ್ನು ಅರಸಿ ಈ ಯಜ್ಞದೊಳಗೆ ಬಿಸಾಡುವಿನೆಂದ. ಅಯ್ಯೋ ಶಿವ ಶಿವ, ಗಂಡನ ಮಾತನ್ನು ಮೀರಿ ಬಂದದ್ದಕ್ಕಾಗಿ ನನಗೆ ತಕ್ಕ ಶಿಕ್ಷೆಯಾಯಿತು. ಎನ್ನ ಪತಿ ಪರಮೇಶ್ವರ ಬೇಡ ದ್ರಾಕ್ಷಾಯಣಿ ಬೇಡ ಬೇಡ ಎಂದು ಹೇಳಿದರೂ ನಾನು ಇಲ್ಲಿಗೆ ಬಂದೆ. ನನ್ನ ಮುಖವನ್ನು ನಾನೇ
ಮಾಡಿ ತಾಯಿ ಅಪ್ಪಣೆ ಮಾಡುವ ಎಲ್ಲರನ್ನು ಸಜೆಪಡಿತೇವೆ ಎಂದರೆ ತಾಯಿ ಕೈ ಸೊನ್ನೆ ಮಾಡುತ್ತಾ ಶಿವ ಶಿವ ಈ ಶಿವನಿಂದನೆಯನ್ನ ತಾಳಲಾರೆ. ಈಗೆಂದು ಅದೇ ಸೋಮಚಕ್ರದಲ್ಲಿ ಬಿದ್ದು ಬೆಂದು ಹೋಗಿ ಬಂದ ಗಿರಿರಾಜ ಮೇನಕೆಯ ಮಗಳಾಗಿ ಜನಿಸಿದ. ಅದರೊಳಗೆ ಬಿದ್ದ ವಾರ್ತೆಯ ಮಂದಿ ಪುರಿಂಗಿ ಓಡಿ ಹೋಗಿ ಲೋಕದೊಡೆಯ ಮೂರ್ಖಣ್ಣಿನ ಮುಕ್ಕಣ್ಣ ಮಹಾದೇವ ನಮ್ಮೆತ್ತ ತಾಯಿ ನಿನ್ನ ಅರ್ಥಾಂಗಿ ಪುತ್ರಿ ದಾಕ್ಷಾಯಣಿ ಆ ಯಜ್ಞದ ತನ್ನ ಪ್ರಾಣದಾನವನ್ನು ಮಾಡಿದಳೆಂದು ಪಾದಕ್ಕೆರಗಿದಾಗ Thank you.